ನಮಸ್ಕಾರ ವೀಕ್ಷಕರೇ. ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರ ಚುನಾವಣೆಗಳ ಫಲಿತಾಂಶದ ಮೇಲೆ ಯಾವ ಮಟ್ಟದಲ್ಲಿ ನಿರೀಕ್ಷೆ ಇದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ಬೈ ಎಲೆಕ್ಷನ್ ಮೇಲೂ ದೊಡ್ಡ ನಿರೀಕ್ಷೆಗಳಿವೆ. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣದ ಮೇಲೆ ಎಲ್ಲರೂ ನಿರೀಕ್ಷೆ ಇಟ್ಟಿದ್ದಾರೆ. ಈ ಬಾರಿ ನಿಖಿಲ್ ಗೆಲುವು ಬಹುತೇಕ ಪಕ್ಕ ಆಗಿದ್ದು, ನಿಖಿಲ್ ಅದೃಷ್ಟವನ್ನ ಬದಲಿಸಿದ್ದೇ ಅವರ ಪತ್ನಿ ಅನ್ನೋ ಚರ್ಚೆ ಶುರುವಾಗಿದೆ. ನಿಖಿಲ್ ಪರ ಪ್ರಚಾರಕ್ಕೆ ಇಳಿದು ಕೆಲವೇ ಮಾತುಗಳನ್ನ ಆಡಿದ್ರು ನಿಖಿಲ್ಗೆ ಅದು ವರವಾಗ್ತಾ ಇದೆ. ಇನ್ನೊಂದೆಡೆ ರಿಸಲ್ಟ್ಗೆ ಒಂದು ದಿನ ಇನ್ನೂ ಬಾಕಿ ಇರೋವಾಗ್ಲೇ ಸಿದ್ದರಾಮಯ್ಯ ಮಾತ್ರ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು ಅನ್ನೋ ಅತ್ಯುತ್ಸಾಹದಲ್ಲಿದ್ದಾರೆ. ಈಗಾಗಲೇ ಬಂದಿರೋ ಸಮೀಕ್ಷೆಗಳು ಒಂದಷ್ಟು ಅಚ್ಚರಿಯ ರಿಪೋರ್ಟ್ಗಳನ್ನ ಬಿಚ್ಚಿಟ್ಟಿವೆ. ಪ್ರತಿಷ್ಠೆ, ಸವಾಲ್, ಅದು ಇದು ಎಲ್ಲವನ್ನ ಬದಿಗೆ ಹಾಕಿದ್ರು 3 ಪಕ್ಷಗಳಿಗೂ ಕೂಡ ಈ ಬೈ ಎಲೆಕ್ಷನ್ ಒಂದೊಂದು ರೀತಿಯಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಅಲ್ಲದೆ ಈ ರಿಸಲ್ಟ್ ಸಿದ್ದರಾಮಯ್ಯ ಕುರ್ಚಿಗೂ ದೊಡ್ಡ ಪರಿಣಾಮ ಬೀರಲಿದೆ ಅನ್ನೋದು ಕೂಡ ಗೊತ್ತಿರೋ ವಿಚಾರವೇ. ಹಾಗಿದ್ರೆ ನಿಖಿಲ್ಗೆ ಪತ್ನಿ ವರವಾಗಿದ್ದು ಹೇಗೆ, 3 ಪಕ್ಷಗಳ ಮೇಲೆ ಪರಿಣಾಮ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಾಜಿ ಪ್ರಧಾನಿ ಮೊಮ್ಮಗ, ಮಾಜಿ ಸಿಎಂ ಪುತ್ರ, ದೊಡ್ಡ ರಾಜಕೀಯ ಕುಟುಂಬ ಎಲ್ಲವೂ ಇದ್ರೂ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಕೈ ಹಿಡಿಲಿಲ್ಲ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಸೋಲು ಕುಟುಂಬದ ಗೌರವವನ್ನ ಕುಗ್ಗಿಸಿತು. ಮೊದಲ ಪ್ರಯತ್ನ ಸೋಲಿನಲ್ಲಿ ಅಂತ್ಯವಾಯಿತು. ಇದರಿಂದ ಅನುಕಂಪ ಬಂತಾದ್ರೂ ರಾಮನಗರದಲ್ಲೂ ಕೂಡ ಅದು ವರ್ಕೌಟ್ ಆಗ್ಲಿಲ್ಲ. ಆದ್ರೆ ಈಗ 3ನೇ ಚಾನ್ಸ್ ಅನ್ನೋ ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಗೆಲುವಿನ ಬಗ್ಗೆ ದೊಡ್ಡ ನಿರೀಕ್ಷೆಗಳು ಸೃಷ್ಟಿಯಾಗಿವೆ. ಈ ಬಾರಿ ಸೋಲೋದಕ್ಕೆ ಚಾನ್ಸೇ ಇಲ್ಲ ಅಂತ ಜನರು ನಂಬಿದ್ದಾರೆ. ಈ ಲಕ್ ಬದಲಿನ ಹಿಂದೆ ಪತ್ನಿ ರೇವತಿ ಇದ್ದಾರೆ ಅನ್ನೋದು ಕೂಡ ಇನ್ನೊಂದು ಚರ್ಚೆ. ಮೊದಲ ಬಾರಿಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ದಾಗ ಅವರಿಗಿನ್ನೂ ಮದುವೆ ಆಗಿರ್ಲಿಲ್ಲ. ರಾಮನಗರ ಸ್ಪರ್ಧೆಗೆ ಇಳಿದಿದ್ದಾಗ ಮದುವೆ ಆಗಿತ್ತಾದ್ರೂ ಪತ್ನಿ ಪ್ರಚಾರಕ್ಕೆ ಬಂದಿರಲಿಲ್ಲ. ಆದ್ರೆ ಈ ಬಾರಿ ಗೆಲ್ಲಲೇಬೇಕು ಅನ್ನೋ ಅನಿವಾರ್ಯತೆ ಇದೆ. ಎಲ್ಲಾ ರೀತಿಯಲ್ಲೂ ಶ್ರಮ ಹಾಕ್ತಾ ಇರೋ ನಿಖಿಲ್, HDK ಹಾಗೂ ಮೈತ್ರಿ ನಾಯಕರ ಜೊತೆಗೆ ಪತ್ನಿ ರೇವತಿ ಕೂಡ ನಿಖಿಲ್ಗೆ ಸಾಥ್ ನೀಡಿದ್ರು. ಹಲವು ಕಡೆಗಳಲ್ಲಿ ನಿಖಿಲ್ ಪರ ಪ್ರಚಾರ ನಡೆಸಿದ್ರು. ಅಂದಹಾಗೆ ಮೃದು ಸ್ವಭಾವದ ಹಾಗೂ ಹೆಚ್ಚು ಮಾತನಾಡದ ರೇವತಿ ದೊಡ್ಡ ರಾಜಕೀಯ ಹಿನ್ನೆಲೆ ಇರೋ ಕುಟುಂಬದಿಂದಲೇ ಬಂದಿರೋದು ಅನ್ನೋದು ಕೂಡ ಗೊತ್ತಿರೋ ವಿಚಾರವೇ. ಆದ್ರೂ ಹೆಚ್ಚಾಗಿ ಯಾವುದಕ್ಕೂ ತಲೆ ಹಾಕದೇ ಇದ್ದವರು ಈ ಬಾರಿ ಪ್ರಚಾರ ಕಾರ್ಯಕ್ಕೆ ಇಳಿದಿದ್ರು. ಈ ವೇಳೆ ಕೆಲವು ಮಾತುಗಳನ್ನ ಆಡಿರೋ ಅವರು 2 ಬಾರಿ ನಿಖಿಲ್ ಸೋತಿದ್ದಾರೆ, ಈ ಬಾರಿಯಾದ್ರೂ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ. ಇದು ಕೂಡ ನಿಖಿಲ್ ಮೇಲೆ ಅನುಕಂಪ ಹುಟ್ಟಿಸಿದ್ದು ಮಹಿಳಾ ಮತಗಳನ್ನ ತಂದು ಕೊಟ್ಟಿದೆ ಅನ್ನೋ ಟಾಕ್ ಇದೆ. ಇನ್ನು ಚನ್ನಪಟ್ಟಣದ ವಾತಾವರಣ ಕೂಡ ನಿಖಿಲ್ಗೆ ಪಾಸಿಟಿವ್ ಆಗಿತ್ತು ಅನ್ನೋದು ಕೂಡ ಗಮನಿಸಲೇಬೇಕಾದ ಅಂಶ. ಒಂದು ವೇಳೆ ಕಾಂಗ್ರೆಸ್ನಿಂದ DK ಬ್ರದರ್ಸ್ ಯಾರಾದ್ರೂ ನಿಂತಿದ್ರೆ ರಿಸಲ್ಟ್ ಬರೋ ತನಕ ಏನನ್ನೂ ಹೇಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರೆ ಕೊನೆ ಗಳಿಗೆಯಲ್ಲಿ CP ಯೋಗೇಶ್ವರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಹೊಡೆದು ಟಿಕೆಟ್ ಗಿಟ್ಟಿಸಿಕೊಂಡ್ರು. ಅಲ್ಲೇ ಬಹುತೇಕರು ಇದು ಒನ್ ಸೈಡ್ ಅಂತ ಅಂದ್ಕೊಂಡಿದ್ರು. ಆದ್ರೂ ಕೂಡ ಕ್ಷೇತ್ರದಲ್ಲಿ CPYಗೆ ದೊಡ್ಡ ಹೆಸರು ಇರೋದ್ರಿಂದ ಗೆಲುವು ಈಸಿ ಅಲ್ಲ ಅನ್ನೋ ಲೆಕ್ಕಾಚಾರಗಳೇ ನಡೆದಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ನ ಸಚಿವ ಜಮೀರ್ ಅಹಮದ್ ಖಾನ್ ಮಾಜಿ ಸಿಎಂ HDK ವಿರುದ್ಧ ಕರಿಯಾ ಅನ್ನೋ ಪದವನ್ನ ಬಳಸಿದ್ರೋ ಅಲ್ಲೇ ಉಲ್ಟಾ ಹೊಡೆದಿದೆ ಅಂತ ಹಲವರು ಅಂದಾಜಿಸ್ತಾ ಇದ್ದಾರೆ. ಈ ಬಾರಿ ನಿಖಿಲ್ ಗೆದ್ರೆ ಇದೆಲ್ಲ ಆರೋಪ ಪ್ರತ್ಯಾರೋಪ ಅವಹೇಳನಗಳ ಜೊತೆಗೆ ಪತ್ನಿ ರೇವತಿ ಅವರ ಪ್ರಚಾರದ ಲಕ್ಕು ಕೂಡ ಸಿಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಆದ್ರೆ ಇದಕ್ಕಿಂತ ಅಚ್ಚರಿ ವಿಚಾರ ಅಂದ್ರೆ ರಿಸಲ್ಟ್ಗೂ ಮೊದಲೇ CPY ಪರ ಬರೋಬ್ಬರಿ 15 ಕೋಟಿ ಬೆಟ್ಟಿಂಗ್ ಕಟ್ಟಿರೋದು. ಚುನಾವಣೆ ಮುಗಿದು ಒಂದೇ ದಿನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಪ್ರೆಸ್ ಮೀಟ್ ಮಾಡಿದ್ರು. ಚುನಾವಣೆ ಗುಂಗು ಮರೆಯೋದಕ್ಕೂ ಮುಂಚೆನೆ ಸೋಲಿನ ಸುಳಿವನ್ನ ಕೊಟ್ಟಿದ್ರು. ಇಲ್ಲಿಂದಲೇ ಬೆಟ್ಟಿಂಗ್ ಭರಾಟೆ ಶುರುವಾಗಿದೆ. ದಳಪತಿಗಳಿಗಿಂತ ಕಾಂಗ್ರೆಸ್ನವರೇ ಹೆಚ್ಚೆಚ್ಚು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. JDSನವರು 50,000 ಕೊಡ್ತೀವಿ ಅಂದ್ರೆ ಕಾಂಗ್ರೆಸ್ನವರು 1 ಲಕ್ಷ ಕೊಡ್ತೀವಿ ಅಂತ ಆಫರ್ ಮಾಡ್ತಾ ಇದ್ದಾರೆ. ಅಲ್ಲದೆ CP ಯೋಗೇಶ್ವರ್ ಸೋಲಿನ ಸುಳಿವು ಕೊಟ್ಟರು ಕೂಡ ಯೋಗೇಶ್ವರ್ ಪರವೇ ಬೆಟ್ಟಿಂಗ್ ಕಟ್ತಾ ಇದ್ದಾರಂತೆ ಆಪ್ತರು. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಬ್ಬರು CP ಯೋಗೇಶ್ವರ್ ಪರ ಬರೋಬ್ಬರಿ 15 ಕೋಟಿಗೂ ಹೆಚ್ಚು ಬೆಟ್ಟಿಂಗ್ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರಿಂದ ನಿಖಿಲ್ ಗೆಲ್ತಾರೋ CPY ಗೆಲ್ತಾರೋ ಹಾಗಿರ್ಲಿ, ಅವರಿಬ್ಬರಿಗಿಂತ ಹಾಕಿರೋ ದುಡ್ಡಿನ ಕತೆ ಏನಾಗ್ಬೋದು ಅನ್ನೋ ನಿರೀಕ್ಷೆ ಕೂಡ ಹಲವರಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಎಕ್ಸಿಟ್ ಪೋಲ್ಗಳು ಹೊರಬಂದಿದ್ದು ಬಹುತೇಕ ಸಮೀಕ್ಷೆಗಳಲ್ಲಿ 3 ಪಕ್ಷಗಳಿಗೆ ಒಂದೊಂದು ಸೀಟ್ ಅನ್ನೋ ಮಾಹಿತಿ ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ನ ಯಾಸೀರ್ ಪಠಾಣ್ ನಡುವೆ ಸ್ಪರ್ಧೆ ಇತ್ತು. ಈ ಪೈಕಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲ್ಲೋದು ನಿಶ್ಚಿತ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಈತ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ಲೋದು ಕೂಡ ಬಹುತೇಕ ಕನ್ಫರ್ಮ್ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನುಳಿದಿರೋದು ಸಂಡೂರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಹಾಗೂ ಬಿಜೆಪಿಯ ಬಂಗಾರು ಹನುಮಂತು ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟು ಅಂತಿಮವಾಗಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಈ ಲೆಕ್ಕದಲ್ಲಿ NDA ಪ್ರಾಬಲ್ಯ ಸಾಧಿಸಲಿದ್ದು 3ರಲ್ಲಿ 2 ಕ್ಷೇತ್ರ NDA ಪಾಲಾಗೋದು ಖಚಿತ ಆಗ್ತಾ ಇದೆ.
ಸಂಡೂರು ಮೊದಲಿನಿಂದಲೂ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರೂ ಈ ಬಾರಿ ದೊಡ್ಡ ಮಟ್ಟದ ಗೆಲುವೇನೂ ಇಲ್ಲ. ನೆಕ್ ಟು ನೆಕ್ ಪೈಪೋಟಿಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮೀಕ್ಷೆಗಳು ಈ ರೀತಿಯ ವರದಿ ಕೊಟ್ಟರೂ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸುತಾರಂ ರೆಡಿ ಇದ್ದಂಗಿಲ್ಲ. ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡಿರೋ ಸಿದ್ದರಾಮಯ್ಯ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸವನ್ನ ಹೊರಡಿಸ್ತಾ ಇದ್ದಾರೆ. ಅಲ್ಲದೆ ಹರಿಯಾಣದಲ್ಲಿ ಏನಾಯ್ತು ಅನ್ನೋದನ್ನ ನೋಡಿದ್ರಲ್ಲ, ಸಮೀಕ್ಷೆಗಳು ಉಲ್ಟಾ ಪಲ್ಟಾ ಆಯ್ತು. ಕರ್ನಾಟಕದಲ್ಲೂ ಹಾಗೆ ಆಗುತ್ತೆ. ಉಪಚುನಾವಣೆ ಬಗ್ಗೆ ನನಗಿರೋ ಮಾಹಿತಿ ಪ್ರಕಾರ ನಾವು ಎಲ್ಲಾ 3 ಕ್ಷೇತ್ರಗಳಲ್ಲೂ ಗೆಲ್ತೀವಿ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಸಿದ್ದರಾಮಯ್ಯ ಆಡ್ತಾ ಇದ್ದಾರೆ. ಅಂದಹಾಗೆ ಸಿದ್ದರಾಮಯ್ಯ ಈ ರೀತಿಯ ಆತ್ಮವಿಶ್ವಾಸದ ಮಾತುಗಳನ್ನ ಆಡೋದು ಇದೇ ಮೊದಲೇನೂ ಅಲ್ವೇ ಅಲ್ಲ. ಅಲ್ಲದೆ ಈ ಬಾರಿ ಅವರ ತಲೆ ಮೇಲೆ ದೊಡ್ಡ ದೊಡ್ಡ ಹಗರಣಗಳಿವೆ. ಆರೋಪಕ್ಕೆ ಸಾಕ್ಷಿ ಸಿಕ್ಕಿದ್ರು ನಾನೇನೂ ಮಾಡ್ಲಿಲ್ಲ ಅಂದ್ಕೊಂಡೆ ಎಲ್ಲವನ್ನ ಫೇಸ್ ಮಾಡ್ತಾ ಬಂದಿದ್ದಾರೆ. ಕುರ್ಚಿ ಕೈತಪ್ಪಿ ಹೋಯ್ತು ಅನ್ನೋವಾಗ್ಲೂ ಹಾಗೋ ಹೀಗೋ ಉಳಿಸ್ಕೊಂಡಿದ್ದಾರೆ. ಆದ್ರಿಂದ ಈಗ್ಲೂ ಅದೇ ಟ್ರಿಕ್ ಬಳಸ್ತಿದ್ದಾರೆ ಎನ್ನಲಾಗಿದೆ. ಅಂದಹಾಗೆ ಈ ಚುನಾವಣೆ ಎಲ್ಲಾ ಪಕ್ಷದವರಿಗೂ ಪ್ರಮುಖವಾಗುತ್ತೆ ಅನ್ನೋದನ್ನ ಹೇಳಿದ್ದೆ. ಮೊದಲನೇದಾಗಿ ಕಾಂಗ್ರೆಸ್ ಕಡೆಯಿಂದ ಬಂದ್ರೆ ಸಿದ್ದರಾಮಯ್ಯ ಪಾಲಿಗೆ ಇದು ದೊಡ್ಡ ಅಗ್ನಿ ಪರೀಕ್ಷೆ. ಸಿದ್ದು ಮೇಲಿನ ಹಗರಣ, ಅದರ ಬೆನ್ನಲ್ಲೇ ವಕ್ಫ್, ಒಂದಾದ ನಂತರ ಒಂದು ಬೆಳವಣಿಗೆಗಳು ಕಾಂಗ್ರೆಸ್ ಕೈಯನ್ನ ಕಚ್ಚಿದೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಸಿಎಂ ಸೀಟಲ್ಲಿ ಕೂರೋದಕ್ಕೆ ಡಿಕೆ ರೆಡಿ ಇದ್ದಾರೆ. ಆದ್ರೆ ಈ ಅಗ್ನಿ ಪರೀಕ್ಷೆ ಪಾಸ್ ಆದ್ರೆ ಕುರ್ಚಿ ಉಳಿಯುತ್ತೆ. ತಮ್ಮ ಆತ್ಮವಿಶ್ವಾಸದಂತೆ 3 ಸೀಟ್ ಗೆದ್ದಿದೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರನ್ನ ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಇಷ್ಟೆಲ್ಲ ನಡೆದ ಮೇಲೂ ಜನರು ಕಾಂಗ್ರೆಸ್ ಪರ ನಿಲ್ತಾರೆ ಅಂದ್ರೆ ಜನರನ್ನ ಯಾಮಾರಿಸೋದಕ್ಕೆ ಸಿದ್ದರಾಮಯ್ಯನೇ ಸರಿ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬರುತ್ತೆ. ಒಂದು ವೇಳೆ ಹಾಗೆ ಆಗದೇ ಇದ್ರೆ ಸದ್ಯ ಸಿಎಂ ವಿರುದ್ಧ ತಣ್ಣಗಾಗಿರೋ ಎಲ್ಲಾ ವಿಚಾರಗಳು ಕೂಡ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಕುರ್ಚಿ ಕಂಟಕ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಜೆಡಿಎಸ್ ವಿಚಾರಕ್ಕೆ ಬಂದ್ರೆ ವಿಧಾನಸಭೆಯಲ್ಲಿ ಹೀನಾಯ ಸೋಲು, ನಿಖಿಲ್ ಸೋಲು ಎಲ್ಲವೂ ಹಿನ್ನಡೆಯನ್ನ ತಂದಿತ್ತು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳೋದರ ಜೊತೆಗೆ ಸೈದ್ಧಾಂತಿಕವಾಗಿ ನಿಲುವನ್ನ ಬದಲಿಸೋ ಬಗ್ಗೆ ದೊಡ್ಡ ಮಟ್ಟದ ಆಲೋಚನೆ ಬರೋ ಹಾಗೆ ಮಾಡಿತ್ತು. ಸದ್ಯ ಕುಮಾರಸ್ವಾಮಿ ಲೋಕಸಭೆಯಲ್ಲಿ ಗೆದ್ದು ಮಂತ್ರಿ ಆಗಿದ್ದಾರೆ. ಆದ್ರೆ ಪುತ್ರನ ಸೋಲಿಗೆ ಸಮಾಧಾನ ಸಿಗಬೇಕು ಅಂದ್ರೆ ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು. ಅಲ್ಲಿ ಪ್ರಾಬಲ್ಯ ಮೆರೆದ್ರೆ ಮತ್ತೆ ರಾಜ್ಯದ ಒಳಗೆ ರಾಜಕೀಯ ಲೆಕ್ಕಾಚಾರಗಳು ಬದಲಾಗ್ತಾ ಹೋಗುತ್ತವೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ವಿಧಾನಸಭೆಯಲ್ಲಿ ಹೀನಾಯ ಸೋಲು ವಿಪಕ್ಷ ಸ್ಥಾನದಲ್ಲಿ ತಂದು ಕೂರಿಸಿದೆ. ಬೇರೆ ಎಲ್ಲಾ ರಾಜ್ಯಗಳಿಗಿಂತ ಕರ್ನಾಟಕದ ಬಿಜೆಪಿ ಟೀಮ್ ಕಳಪೆ, ಇಲ್ಲಿರೋ ಬಹುತೇಕರು ಸೋಂಬೇರಿಗಳು ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಸಿದ್ದರಾಮಯ್ಯ ಕೇಸ್ ಆದಾಗ ನಿದ್ದೆ ಮಾಡ್ತಾ ಇದ್ದವರ ಬೆನ್ನಿಗೆ ಗುದ್ದಿ ಅಲರ್ಟ್ ಮಾಡಿದ್ದೆ ಹೈಕಮಾಂಡ್. ಆದ್ರಿಂದ ಈಗ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಿಗದೆ ಇದ್ರೆ ಮುಂದೆ ರಾಜ್ಯ ನಾಯಕರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಆದ್ರಿಂದ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂದ್ರೆ ಪ್ರಾಬಲ್ಯ ಮೆರೆಯಲೇಬೇಕಿದೆ. ಒಟ್ನಲ್ಲಿ 3 ಕ್ಷೇತ್ರಗಳಲ್ಲಿ ಹೆಚ್ಚು ಹೈಪ್ ಕ್ರಿಯೇಟ್ ಮಾಡಿರೋದೇ ಚನ್ನಪಟ್ಟಣ. ನಿಖಿಲ್ಗೆ ಪತ್ನಿಯ ಲಕ್ ಸಿಗುತ್ತಾ, ಸಿಪಿವೈ ಪರ ಕಟ್ಟಿರೋ 15 ಕೋಟಿ ಬೆಟ್ಟಿಂಗ್ ಹಣ ಸೇಫ್ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಎಲ್ಲದಕ್ಕೂ ಉತ್ತರ ನಾಳೆ ಸಿಗಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.